ಈ ಒಂದು ಅಂತ್ಯಕ್ರಿಯೆಗೆ ಭಾಗವಹಿಸುವ ಸಹಸ್ರಾರು ಜನರು ಭಾಗವಹಿಸುವ ಹಿನ್ನೆಲೆಯಲ್ಲಿ ಜನರಿಗೆ ಒಂದು ಅನಾನುಕೂಲ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗ್ತಾ ಇದೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಸುಮಾರು 30,000ಕ್ಕೂ ಅಧಿಕ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಅನ್ನ, ಸಾಂಬಾರು, ಹಪ್ಪಳ ಸೇರಿದಂತೆ ಬಗೆಯ ಅಡುಗೆಯನ್ನು ಸಹ ತಯಾರು ಮಾಡೋದನ್ನು ನೀವಿಲ್ಲಿ ನೋಡ್ಬೋದಾಗಿದೆ. 22,000 ಜನರಿಗೆ ಒಂದು ಕಡೆ, ಮತ್ತೊಂದು ಭಾಗದಲ್ಲಿ 10ಕ್ಕೂ ಹೆಚ್ಚು ಅಧಿಕ ಜನರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಆಹಾರವನ್ನು ತಯಾರಿಸಿ ಇಟ್ಟಿರೋದನ್ನು ಸಹ ಈ ದೃಶ್ಯದಲ್ಲಿ ಗಮನಿಸ್ಬೋದಾಗಿದೆ. ಅನ್ನ, ಸಾಂಬಾರು ಈ ಒಂದು ಊಟದ ಮೆನ್ಯೂ ಆಗಿರುತ್ತೆ. ಈ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರುವ ಕಾರಣಕ್ಕಾಗಿ ಈ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ವಿಶಾಲವಾದ ಒಂದು ಈ ಗದ್ದೆಯ ಜಾಗದಲ್ಲಿ ಜನರಿಗೆ ಊಟದ ವ್ಯವಸ್ಥೆಗೂ ಸಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಅನ್ನ, ಸಾಂಬಾರು ಮತ್ತು ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಬೇಯಿಸ್ತಿರೋದನ್ನು ಸಹ ನೀವು ಈ ದೃಶ್ಯದಲ್ಲಿ ಗಮನಿಸ್ಬೋದಾಗಿದೆ. ಇನ್ನು ಅಡುಗೆಯ ತಯಾರು ಮಾಡ್ತಿರುವಂತಹ ಭಟ್ರು ನಮ್ಮ ಜೊತೆ ಇದ್ದಾರೆ, ಅವರು ಮಾತಾಡಿಸ್ತೇನೆ. 20ರಿಂದ 25 ಸಾವಿರ ಸರ್. ಈಗ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆಯುತ್ತೆ, ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ನಿಮಗೆ ಆರ್ಡ್ರು ಎಷ್ಟು ಕೇಳಿದೆ ಸರ್? 20 ಹೇಳಿದ್ರು, ಇವಾಗ 5,000 ಜಾಸ್ತಿ ಹೇಳೋರು ಸರ್. 25,000 ಜನಕ್ಕೆ ಹೇಳೋರು. ಏನೇನು ತಯಾರು ಮಾಡ್ತಾಯಿದ್ರು ಆಹಾರ? ಅನ್ನ, ಸಾಂಬಾರು, ಒಂದು ಪಲ್ಯ ಇವಾಗ ಮಧ್ಯಾಹ್ನ ಊಟಕ್ಕೆ. ಈಗ ಎಷ್ಟು ಭಾಗಗಳಲ್ಲಿ, ಅಂದರೆ ಪೊಲೀಸರಿಗೆ ಬೇರೆ ಆ ಥರದ್ದು ಮಾಡಿದ್ದಾರೆ? ಅದು ಅವ್ರಿಗೆ ಸಪ್ರೇಟ್ ಇದೆ ಸರ್. ಇಲ್ಲಿ ಇವ್ರಿಗೆ ಮಾತ್ರ, ಪಬ್ಲಿಕ್ ಮಾತ್ರ. ಪೊಲೀಸವ್ರಿಗೆ ಅಲ್ಮ ಇದೆ, ನಮ್ಮದು ಇಲ್ಲಿ ಜನಕ್ಕೆ ಬಂದವ್ರಿಗೆ. ಈಗ ಊಟವನ್ನು ತಯಾರು ಮಾಡ್ತಾಯಿದ್ರು, ಊಟವನ್ನು ಬಡಿಸೋದಕ್ಕೆ ಯಾವ ಥರ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದಾರೆ? ಬಫೆ ಥರ ಅಡಿಕೆ ಪ್ಲೇಟಲ್ಲಿ ಕೊಡೋದು. ಬಫೆ ಲೈನಾಗಿ ಬರ್ತಾರೆ, ಕೊಡ್ತಾ ಇರೋದು. 25,000 ಜನಕ್ಕೆ ಹೇಳಿದೆ. ಅನ್ನ, ಸಾಂಬಾರು, ಒಂದು ಪಲ್ಯ, ಹಪ್ಪಳ, ಉಪ್ಪಿನಕಾಯಿ. ಎಷ್ಟು ಸಿಬ್ಬಂದಿ, ಅಡುಗೆ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಾರೆ ಸರ್? ನಾವು ಇಲ್ಲಿ 90 ಜನ ಇದ್ದೀವಿ ಬಡ್ಸೋಕ್ಕೆ. ಇಲ್ಲಿ ಒಳಗೆ ಒಂದು 30 ಜನ ಇದ್ದೀವಿ. ಒಟ್ಟು 120-130 ಜನ ಇದ್ದೀವಿ ಸರ್. ಚೆನ್ನಮ್ಮನವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಈಗ ಬರ್ತಕ್ಕಂಥ ಜನರಿಗೆ ಆಹಾರವನ್ನು ಬೇಯಿಸೋಂಥ ಒಂದು ಅವಕಾಶ ಸಿಕ್ತು ಅನ್ಸುತ್ತೆ. ಹಾಂ, ಹೌದು ಸರ್. ಅದು ನಮಗೆ ಒಂಥರ ಅಮ್ಮವರು ಒಂಥರ ದೇವ್ರ ಥರ ನಮಗೂ ಸಿಕ್ಕಿರೋದೇ ಪುಣ್ಯ ನಮಗೆ. ಇದು ನಾರಾಯಣ ಸರ್. ಇದು ಅಡುಗೆ ಭಟ್ರಾದಂತಹ ನಾರಾಯಣ ಅವರ ಮಾತುಗಳು. 25,000ಕ್ಕೂ ಅಧಿಕ ಜನರಿಗೆ ಇಲ್ಲಿ ಬರುವಂತಹ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವಂಥ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾಹಿತಿಯನ್ನು ಹೇಳ್ಕೊಂಡಿದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.